ಬೆಂಬಲ ಷರತ್ತು 600 ಕೋಟಿ. ದೇವೇಗೌಡರು ಫುಲ್ ಟೆನ್ಷನ್. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಮೈತ್ರಿ ಪಕ್ಷಗಳಲ್ಲಿ ಒಳಗೊಳಗೆ ಬಿಗ್ ಫೈಟ್ ನಡೀತಾ ಇದೆ. ಇದು ಟಿಕೆಟ್ ವಿಚಾರಕ್ಕೆ ನಡೀತಾ ಇರುವಂತಹ ಫೈಟ್ ಅಲ್ಲ. ನ್ಯೂಸ್ 18 ನಲ್ಲಿ ದೋಸ್ತಿಗಳ ಅಂತರ್ಯುದ್ಧದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೈತ್ರಿ ಪಕ್ಷಗಳಲ್ಲಿ ಒಳಗೊಳಗೆ ಬಿಗ್ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಇದು ಟಿಕೆಟ್ ವಿಚಾರಕ್ಕೆ ನಡೀತಾ ಇರುವಂತಹ ಫೈಟ್ ಅಲ್ಲವೇ ಅಲ್ಲ. ಆ ಒಂದು ವಿಚಾರ ಅಲ್ಲ. ದೋಸ್ತಿಗಳ ಅಂತರ್ಯುದ್ಧದ ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ಯಾವ ವಿಚಾರ ಹಾಗಾದ್ರೆ ಟಿಕೆಟ್ ವಿಚಾರ ಅಲ್ಲ ಅಂದ್ರೆ ಮೈತ್ರಿ ಪಕ್ಷಗಳಲ್ಲಿ ಒಳಗೊಳಗೆ ಬಿಗ್ ಫೈಟ್ ನಡೀತಾ ಇರುವಂತ ವಿಚಾರವಾದ್ರೂ ಯಾವುದು, ಯಾವ ಕ್ಷೇತ್ರದಲ್ಲಿ ಈ ಒಂದು ಬಿಗ್ ಫೈಟ್ ನಡೀತಾ ಇದೆ, ಯಾರ್ಯಾರ ನಡುವೆ ಈ ಒಂದು ಫೈಟ್ ನಡೀತಾ ಇದೆ, ಇದರ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೆಡಿಎಸ್ಗೆ ತಲೆನೋವಾಗಿದೆ ಈ ಕ್ಷೇತ್ರ. ಯಾವ ಕ್ಷೇತ್ರ ಅದು? ಜೆಡಿಎಸ್ಗೆ ಬೆಂಬಲ ಹೇಳ್ತಾ ಇದೆ ಕಾಂಗ್ರೆಸ್. ಕ್ಷೇತ್ರ ಯಾವುದು? ಈಗ ಆಲ್ರೆಡಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನೋಡಿದೀವಿ. ಬೆಂಬಲಿಸಬೇಕು ಅಂದ್ರೆ ಹಾಕಿದ್ದಾರಂತೆ ಷರತ್ತನ್ನ. ಯಾವ ರೀತಿಯಾದಂತಹ ಷರತ್ತು? ಹಾಗಿದ್ರೆ ಯಾವುದು ಆ ಕ್ಷೇತ್ರ? ಏನು ಆ ಷರತ್ತು? ಜೆಡಿಎಸ್ಗೆ ಈ ಷರತ್ತು ಹಾಕಿದ್ದು ಯಾರು ಗೊತ್ತಾ? ಜೆಡಿಎಸ್ಗೆ ಈ ಷರತ್ತನ್ನ ಹಾಕಿರುವಂತ ಕಾಂಗ್ರೆಸ್ನ ನಾಯಕನಾದ್ರು ಯಾರು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರು ದೇವೇಗೌಡರಿಗೆ ಷರತ್ತನ್ನ ಹಾಕಿರುವಂತದ್ದು? ಅವರು ಹಾಕಿರುವಂತಹ ಷರತ್ತು ಕೇಳಿ ದೇವೇಗೌಡ್ರೆ ಶಾಕ್ ಆಗಿದ್ದಾರೆ. ಏನಪ್ಪ ಈ ರೀತಿಯಾಗೆಲ್ಲ ಆಡ್ತಾ ಇದಾರಲ್ಲ ಅಂತ. ಅವರು ಹಾಕಿರುವಂತಹ ಷರತ್ತು ಕೇಳಿ ಜೆಡಿಎಸ್ ನ ವರಿಷ್ಠ ದೇವೇಗೌಡ್ರೆ ಒಂದು ರೀತಿಯಾಗಿರುವಂತದ್ದು. ಅಂದಾಗೆ ಆ ಕೈ ಶಾಸಕರೇ ಟಿ ಸೋಮಶೇಖರ್ ಇಟ್ಟಿರುವಂತಹ ಷರತ್ತೆ ಬಿಡಿಎ ಪ್ರಾಜೆಕ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷರತ್ತನ್ನ ಹಾಕ್ತಾ ಇದ್ದಾರೆ. ಅವರು ಹಾಕಿರುವಂತಹ ಷರತ್ತು ಕೇಳಿ ದೇವೇಗೌಡ್ರೆ ಶಾಕ್ ಆಗಿದ್ದಾರೆ. ಆ ಶಾಸಕರು ಬೇರೆ ಯಾರು ಅಲ್ಲ, ಯಶವಂತಪುರದ ಶಾಸಕರಾಗಿರುವಂತಹ ಟಿ ಸೋಮಶೇಖರ್ ಅವರು ಬಿಡಿಎ ಪ್ರಾಜೆಕ್ಟ್ ನ ಷರತ್ತನ್ನ ಹಾಕಿದ್ದಾರೆ. ಜೆಡಿಎಸ್ ಬೆಂಬಲಿಸಬೇಕು ಅಂದ್ರೆ ಬಿಡಿಎಗೆ ಸೈ ಅಂತ ಹೇಳ್ಬೇಕಂತೆ ಈ ಶಾಸಕರಿಗೆ. ಬಿಡಿಎನ ಬೃಹತ್ ಪ್ರಾಜೆಕ್ಟ್ಗೆ ಓಕೆ ಅಂದ್ರೆ ಮಾತ್ರ ಇವರ ಬೆಂಬಲ ಅಂತೆ. ಅವರ ಕಾರ್ಯಗಳು ಕೆಲಸಗಳು ಆದ್ರೆ ಮಾತ್ರ ಬೆಂಬಲ ಅಂತೆ. ಆ ಪ್ರಾಜೆಕ್ಟ್ ಅನ್ನ ಅವರು ಹೇಳಿದವರಿಗೆ ಕೊಡಿಸ್ಬೇಕಂತೆ. ಬಿಡಿಎ ಪ್ರಾಜೆಕ್ಟ್ ಕಂಡೀಷನ್ ಇಟ್ಟ ಸೋಮಶೇಖರ್ ಅವರು ಇಲ್ಲಿ ಪ್ರಮುಖವಾಗಿ ಆ ಪ್ರಾಜೆಕ್ಟ್ ಕೋನದಾಸನಪುರ ಬಿಡಿಎ ಹೌಸಿಂಗ್ ಪ್ರಾಜೆಕ್ಟ್ ಆಗಿದೆ. ಈ ಒಂದು ಬೃಹತ್ ಪ್ರಾಜೆಕ್ಟ್ ನ ಒಟ್ಟು ಮೊತ್ತ 600 ಕೋಟಿ ರೂಪಾಯಿ ಆಗಿದೆ. 600 ಕೋಟಿ ರೂಪಾಯಿಗೆ ಸ್ಕೆಚ್ ಅನ್ನ ಹಾಕಲಾಗಿದೆ. ಇಲ್ಲಿ ಈ ಪ್ರಾಜೆಕ್ಟ್ ವಿಷಯದಲ್ಲಿ ಇವರ ಮಾತೆ ಅಂತಿಮ ಆಗಬೇಕಂತೆ ಈ ಷರತ್ತನ್ನ ಹಾಕಿದ್ದಾರೆ. ಇದರಲ್ಲಿ ಯಾರು ಹಸ್ತಕ್ಷೇಪವನ್ನ ಮಾಡಬಾರ್ದು ಅನ್ನುವ ಕಂಡೀಷನ್ ಅನ್ನ ಕೂಡ ಹಾಕಲಾಗ್ತಾ ಇದೆ. ಟಿ ಸೋಮಶೇಖರ್ ಕಂಡೀಷನ್ಗೆ ತಪ್ಪಿಪಾದ್ರ ಗೌಡ್ರು ಅನ್ನುವ ಪ್ರಶ್ನೆ ಕೂಡ ಇದೆ. ಈ ಪ್ರಾಜೆಕ್ಟ್ ನ ವರ್ಕ್ ಆರ್ಡರ್ ಅನ್ನ ಕೊಡಿಸಲು ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರಾ? ಬಿಡಿಎ ಕಮಿಷನರ್ ಆಗಿರುವಂತಹ ರಾಕೇಶ್ ಸಿಂಗ್ ಮೇಲೆ ಹಾಕ್ತಿದ್ದಾರಂತೆ ಒತ್ತಡವನ್ನ. ಆಗಲ್ಲ ಎಂದಿದ್ದಕ್ಕೆ ಕಮಿಷನರ್ಗೆ ಸೋಮಶೇಖರ್ ಅವರು ಆವಾಜನ್ನ ಹಾಕಿದ್ದಾರೆ. ಯಾವ ರೀತಿಯಾಗಿ ಆವಾಜನ್ನ ಹಾಕಿದ್ದಾರೆ ರಾಕೇಶ್ ಸಿಂಗ್ ಅವರಿಗೆ? ಹಾಗಾದ್ರೆ ಶಾಸಕರು ಕಮಿಷನರ್ ಮಧ್ಯೆ ಏನ್ ನಡೀತಾ ಇದೆ ನಿಜಕ್ಕೂ? ಇಲ್ಲಿ ಸೋಮಶೇಖರ್ ರಾಕೇಶ್ ಸಿಂಗ್ ನಡುವೆ ನಡೆದಿದ್ದಾದ್ರೂ ಏನು? ನ್ಯೂಸ್ 18ಗೆ ಸಿಕ್ಕಿದೆ ಫುಲ್ ಡೀಟೇಲ್ಸ್. ಯಾವ ರೀತಿಯಾಗಿ ರಂಪಾಟ ಆಗಿದೆ ಬಿಡಿಎ ನಲ್ಲಿ ಅಂತ. ಬಿಡಿಎ ಅಧ್ಯಕ್ಷರಾಗಿದ್ದಾರೆ ಟಿ ಸೋಮಶೇಖರ್, ಇನ್ನು ಬಿಡಿಎ ಆಯುಕ್ತರಾಗಿದ್ದಾರೆ ರಾಕೇಶ್ ಸಿಂಗ್ ಅವರು. ಇವರಿಬ್ಬರ ನಡುವೆ ಸಮನ್ವಯ ಇಲ್ಲ, ಹೊಂದಾಣಿಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನ್ ರಂಪಾಟ ಇದು? ನಾನಿರುವ ತನಕ ಈ ಪ್ರಾಜೆಕ್ಟ್ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಕೇಶ್ ಸಿಂಗ್ ಅವರು ಅಂತ ಹೇಳಲಾಗ್ತಾ ಇರುವಂತದ್ದು. ಪ್ರೆಷರ್ ಇದ್ರೂ ಕೂಡ, ಆ ಪ್ರೆಷರ್ ಅನ್ನ ತಂದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಕಮಿಷನರ್ ಅವರು. ನಾನಿರೋವರೆಗೂ ಕೂಡ ಆಗೋದಿಲ್ಲ, ಪ್ರೆಷರ್ ತಂದ್ರು ಅಷ್ಟೇ, ಡೋಂಟ್ ಕೇರ್ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಶಾಸಕ ಸೋಮಶೇಖರ್ಗೆ ರಾಕೇಶ್ ಸಿಂಗ್ ಅವರು ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರಂತೆ. ನೀವು ಹೇಳೋ ಕಂಪನಿ ಬ್ಲಾಕ್ ಲಿಸ್ಟ್ ನಲ್ಲಿ ಇದೆ, ಸೊ ಹೀಗಾಗಿ ಆ ಕಂಪನಿಗೆ ಪ್ರಾಜೆಕ್ಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಟಿ ಸೋಮಶೇಖರ್ ಅವರಿಗೆ ರಾಕೇಶ್ ಸಿಂಗ್ ಅವರು. ಎಷ್ಟೇ ಪ್ರೆಷರ್ ತಂದ್ರು ಅಷ್ಟೇ
ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಕಮಿಷನರ್ ಅವರು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇಲ್ಲಿ. ಹೀಗೆ ಬಿಡಿಎ ಅಧ್ಯಕ್ಷ ಇಲ್ಲಿ ಪ್ರಮುಖವಾಗಿ ಬಿಡಿಎ ಅಧ್ಯಕ್ಷ ಮತ್ತೆ ರಾಕೇಶ್ ಸಿಂಗ್ ಇವರಿಬ್ಬರ ನಡುವೆ ಉತ್ತರ ನಡೆದಿರುವಂತದ್ದು. ಈ ರೀತಿಯಾದಂತಹ ಜಿದ್ದಾಜಿದ್ದಿ ನಡೀತಾ ಇದೆ ಅಲ್ಲಿ. ಪ್ರಾಜೆಕ್ಟ್ ಪಡೆಯಲು ಜಿದ್ದಿಗೆ ಬಿದ್ದಿದ್ದಾರೆ ಸೋಮಶೇಖರ್ ಅವರು. ಈಗ ಜೆಡಿಎಸ್ಗೆ ಪ್ರಾಜೆಕ್ಟ್ ಷರತ್ತನ್ನ ಹಾಕಿದ್ದಾರಂತೆ ಸೋಮಶೇಖರ್ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡ್ತಾ ಇದೀವಿ ಬಿಡಿಎ ಅಧ್ಯಕ್ಷ ಮತ್ತೆ ಬಿಡಿಎ ಕಮಿಷನರ್ ನಡುವೆ ಯಾವ ರೀತಿಯಾಗಿ ಆಗ್ತಾ ಇದೆ. ಇಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಒಂದ್ ಕಡೆ ತಮ್ಮ ಕೆಲಸಗಳನ್ನ ಅಂದ್ರೆ ಇಲ್ಲಿ ಪ್ರಮುಖವಾಗಿ ತಮ್ಮ ಕೆಲಸಗಳು ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಲೋಕಸಭೆ ಚುನಾವಣೆಯನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಶಾಸಕರು ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾದ್ರೆ ಏನಾಗ್ತಾ ಇದೆ ಬಿಡಿಎ ನಲ್ಲಿ? ನಿಜಕ್ಕೂ ಇಲ್ಲಿ ಏನು ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ತಮ್ಮ ತಮ್ಮ ಕೆಲಸಗಳಿಗೋಸ್ಕರ ಇಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ. ಇನ್ನು ಕಮಿಷನರ್ ಮೇಲೆ ಸೋಮಶೇಖರ್ ಅವರು ಒತ್ತಡವನ್ನು ಹೇರ್ತಾ ಇದ್ದಾರಂತೆ. ಸಾಮಾಜಿಕ ಕಾರ್ಯಕರ್ತ ಸಾಯಿದತ್ತ ಆರೋಪವನ್ನ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಈಗಾಗಲೇ ಈ ನಮ್ಮ ಕೋನದಾಸಪುರದಲ್ಲಿ ಚಂದ್ರಕಾಂತ ರಾಮಲಿಂಗಂ ಅಂತಕ್ಕಂಥ ಒಂದು ಸಂಸ್ಥೆಗೆ ಅದು ಟೆಂಡರ್ ಪ್ರಕ್ರಿಯೆ ಆಗಿರುವಂಥದ್ದು. ಈಗ ಎಲ್ಲೋ ಒಂದು ರೀತಿಯಲ್ಲಿ ಈ ಸಂಸ್ಥೆ ನೀಡಿದಂತಹ ಯಾವುದೇ ವಸತಿ ಸಮುಚ್ಚಯ ಕಾಮಗಾರಿಗಳು ಇನ್ನೂ ಮುಗಿದಿಲ್ಲ. ಇಂತಹ ಸಂದರ್ಭದಲ್ಲಿ ಕೆಲವರು ಅಂದರೆ ಇದಕ್ಕೆ ಸಂಬಂಧಪಟ್ಟಾಗ ಒತ್ತಡ ಹಾಕಿ ಅದೇ ಕಂಪನಿಗೆ ಗುತ್ತಿಗೆ ನೀಡಲಿಕ್ಕೆ ಅದನ್ನು ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಲಿಕ್ಕೆ ಕೂಡ ಅಂದರೆ ವರ್ಕ್ ಆರ್ಡರ್ ನೀಡಲಿಕ್ಕೆ ಕೂಡ ಇವರು ಆಯುಕ್ತರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆಯುಕ್ತರು ಕೂಡ ಇದನ್ನು ನಿರಾಕರಿಸಿ ಕೂಡ ಅಂದರೆ ಭಾಳ ಗಂಭೀರವಾಗಿ ಅದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ವಿಚಾರಕ್ಕೆ ಬಿಡಿಎ ಆಡಳಿತದ ವಿಚಾರದಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಭಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರೇನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಅವಕಾಶ ಪರವಾಗಿ ಬಿಡಿಎ ಚೇರ್ಮನ್ ಆಗಿ ನಾನೊಬ್ಬ ಕ್ಯಾಬಿನೆಟ್ ದರ್ಜೆ ಇದು ಕೊಟ್ಟು ಅವಕಾಶ ಕೊಟ್ಟು 2 ಸಾರಿ MLA ಆಗಿದ್ದು, ಯಾವನೊಬ್ಬ ಬಿಡಿಯಲ್ಲಿ ಒಬ್ಬ ಬಾಲಸುಬ್ರಹ್ಮಣ್ಯಂ ಅಂತ ಒಬ್ಬ ರಿಟೈರ್ಡ್ ಪರ್ಸನ್ ಅವನು ಬಿಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾನೆ ಅಂತಂದ್ರೆ ನನಗೆ ಕ್ಯಾಬಿನೆಟ್ ಸ್ಥಾನಮಾನ ಯಾಕಬೇಕು, ಸಚಿವ ಸ್ಥಾನ ಯಾಕಬೇಕು, ಚೇರ್ಮನ್ ಯಾಕಬೇಕು? ಅವನು ಕುತ್ಕೊಂಡು ಎಂಟೈರ್ ಬಿಡಿಯನ್ನು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾನೆ ಅನ್ನೋದಾದ್ರೆ ಬಿಡಿಎ ವಿಚಾರದಲ್ಲಿ ನನಗೆ ಅಸಮಾಧಾನ ಇದೆ. ಪರವಾಗಿ ಬಿಡಿಎ ಚೇರ್ಮನ್ ಆಗಿ ನಾನೊಬ್ಬ ಕ್ಯಾಬಿನೆಟ್ ದರ್ಜೆ ಇದು ಕೊಟ್ಟು ಅವಕಾಶ ಕೊಟ್ಟು 2 ಸಾರಿ MLA ಆಗಿದ್ದು, ಯಾವನೊಬ್ಬ ಬಿಡಿಯಲ್ಲಿ ಒಬ್ಬ ಬಾಲಸುಬ್ರಹ್ಮಣ್ಯಂ ಅಂತ ಒಬ್ಬ ರಿಟೈರ್ಡ್ ಪರ್ಸನ್ ಅವನು ಬಿಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾನೆ ಅಂತಂದ್ರೆ ನನಗೆ ಕ್ಯಾಬಿನೆಟ್ ಸ್ಥಾನಮಾನ ಯಾಕಬೇಕು, ಸಚಿವ ಸ್ಥಾನ ಯಾಕಬೇಕು, ಚೇರ್ಮನ್ ಯಾಕಬೇಕು? ಇನ್ನು ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಥಾಮಸ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬಿಡಿಎ ನಲ್ಲಿ ಆಗ್ತಾ ಇರುವಂತಹ ರಂಪಾಟವನ್ನ. ಈಗ ಲೋಕಸಭೆ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ತಮ್ಮ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಇಲ್ಲಿ ಬ್ಲಾಕ್ ಮೇಲ್ ನಡೆಸ್ತಾ ಇದಾರ ಅಂತ. ಚುನಾವಣೆಯ ಪೂರ್ವದಲ್ಲಿ ಇಂಥ ಒಂದು ದೊಡ್ಡ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಶಾಸಕ ಸೋಮಶೇಖರ್ ಅವರ ಮೇಲೆ. ಶಾಸಕ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಡಿಎ ಅಧ್ಯಕ್ಷರು ಕೂಡ ಅವ್ರನ್ನ ಈಗ ನಮ್ಮ ಜೊತೆಗೆ ಲೈವ್ ಅಲ್ಲೇ ಇದ್ದಾರೆ. ನೇರವಾಗಿ ಅವ್ರ ಹತ್ರನ ಕೇಳೋಣ. ಸರ್ ಕೇಳ್ತಾ ಇದೆಯಾ ಸರ್? ಹಲೋ 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 ಸರ್ ಕೇಳ್ತಾ ಇದೆಯಾ ಸರ್? ಹಲೋ ಹಲೋ ಸರ್ ಸೋಮಶೇಖರ್ ಸರ್, ಒಂದು ಗಂಭೀರವಾದ ಆರೋಪ ತಮ್ಮ ವಿರುದ್ಧ ಕೇಳಿ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ತಾವು ಈಗ ಒಂದು ದೊಡ್ಡ ಮಟ್ಟದ ಷರತ್ತನ್ನ ದೇವೇಗೌಡರ ಮುಂದೆ JDS ಮುಂದೆ ಹಾಕಿದ್ದೀರಾ ಅಂತ. ಬೆಂಗಳೂರು ಉತ್ತರದಿಂದ ಏನಾದ್ರು ದೇವೇಗೌಡರು ಸ್ಪರ್ಧಿಸೋದೇ ಖಾತ್ರಿ ಆಯ್ತು ಅಂತ ಹೇಳಿದ್ರೆ, ಒಂದು ಮೆಗಾ ಪ್ರಾಜೆಕ್ಟ್ ಕೋನದಾಸಪುರದಲ್ಲಿ ನಡೀತಿರುವಂತಹ ಒಂದು ಮೆಗಾ ಪ್ರಾಜೆಕ್ಟ್ ಅನ್ನ ತಮಗೆ ಕೊಡಬೇಕು, ತಾವು ಹೇಳ್ದರಿಗೆ ಕೊಡ್ಬೇಕನ್ನುವಂತ ಒಂದು ಗಂಭೀರವಾದ ಆರೋಪವನ್ನ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸಾಯಿದತ್ತವರು ಮಾಡ್ತಾರೆ. ಈ ಕಾರಣದ ಹಿನ್ನೆಲೆಯಲ್ಲಿ ತಾವು ಕಮಿಷನರ್ ರಾಕೇಶ್ ಸಿಂಗ್ ಅವರ ಮೇಲೂ ಕೂಡ ಪ್ರೆಷರ್ ಆಗ್ತಾ ಇದೀರಿ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಏನ್ ಎಷ್ಟು ಮಟ್ಟಿಗೆ ಸರಿ ಸರ್ ಇದು ಅಂತ ಹೇಳಿ? ಹಲೋ ಎಸ್ ಟಿ ಸೋಮಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಬಿಡಿಎ ನಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಪ್ರೆಷರ್ ಅನ್ನ ಹಾಕ್ಲಾಗ್ತಾ ಇದೆ ಅಂತ.
ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಯಿಂದ. ಎಸ್ ಥಾಮಸ್, ಇಲ್ಲಿ ಲೋಕಸಭೆ ಎಲೆಕ್ಷನ್ ಮುಂದಿಟ್ಕೊಂಡು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರಾ ಶಾಸಕರು ಅಂತ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಎಸ್ ಕಂಟಿನ್ಯೂ ಥಾಮಸ್. ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಪೃಥ್ವಿ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಬಿಡಿಎನಲ್ಲಿ ಆಗ್ತಾ ಇರುವಂತಹ ರಂಪಾಟ. ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಅವರು, ಇನ್ನೊಂದ್ ಕಡೆ ರಾಕೇಶ್ ಸಿಂಗ್ ಅವರು, ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಇರುವಂತಹ ದೇವೇಗೌಡರು, ಅವರಿಗೂ ಕೂಡ ಷರತ್ತನ್ನ ವಿಧಿಸಲಾಗ್ತಾ ಇದೆ ಅಂತ. ಇಲ್ಲಿ ನಿಮಗೆ ಬೆಂಬಲವನ್ನ ಕೊಡಬೇಕು ಅಂದ್ರೆ ನಮ್ಮ ಕೆಲಸಗಳು ಆಗ್ಬೇಕು, ಈ ರೀತಿಯಾದಂತ ಒಂದು ಪ್ರಾಜೆಕ್ಟ್ಗೆ ಓಕೆ ಮಾಡಬೇಕು. 600 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಅದು ಯಾವುದೇ ರೀತಿಯಾದಂತ ಯಾರದ್ದು ಕೂಡ ಹಸ್ತಕ್ಷೇಪ ಇರಬಾರ್ದು ಈ ಪ್ರಾಜೆಕ್ಟ್ ನಲ್ಲಿ ಅನ್ನುವಂತ ಒಂದು ಷರತ್ತನ್ನ ವಿಧಿಸಿದ್ದಾರಂತೆ ಯಶವಂತಪುರದ ಕಾಂಗ್ರೆಸ್ನ ಶಾಸಕರಾಗಿರುವಂತ ಎಸ್ ಟಿ ಸೋಮಶೇಖರ್ ಅವರು. ಮತ್ತು ಒಂದ್ ಕಡೆ ರಾಕೇಶ್ ಸಿಂಗ್ ಅವರ ಮುಖಾಂತರ ಕೂಡ ರಾಕೇಶ್ ಸಿಂಗ್ ಅವರ ಮೇಲೆ ಪ್ರೆಷರ್ ಅನ್ನ ಕೂಡ ಹಾಕಲಾಗ್ತಾ ಇದೆಯಂತೆ. ಇನ್ನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಅವರ, ಈಗ ರಾಕೇಶ್ ಸಿಂಗ್ ಅವರ ಮೇಲೆ ನೀವು ಪ್ರೆಷರ್ ಅನ್ನ ತರ್ತಾ ಇದೀರಂತೆ 600 ಕೋಟಿಯ ಒಂದು ಪ್ರಾಜೆಕ್ಟ್ಗೆ, ಅವರು ಬಿಲ್ಕುಲ್ ಇಲ್ಲ ಅಂತ ಇದಾರಂತೆ, ಹೌದಾ? ನೋಡಿ, ಒಂದು ನಿಮಿಷ. ಲೋಕಸಭೆ ಎಲೆಕ್ಷನ್ಗೂ ಬೆಂಗಳೂರು ಉತ್ತರ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಆಯ್ತಾ? ದೇವೇಗೌಡರು ಚೀಫ್ ಮಿನಿಸ್ಟರ್ ಇಬ್ಬರಿಗೂ ಕೂಡ ನಾರ್ತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಬರ್ತದ MLA ಜೊತೆಲಿ ಕುಣಿಸಿ ಮಾತಾಡ್ತೀವಿ ಅಂತ ಹೇಳಿ ಅವ್ರ ಆ ಪಕ್ಷದ ಗೋಪಾಲಯ್ಯ ಪ್ಲಸ್ ಮಂಜು ಗಮನಕ್ಕೆ ತಂದಿದ್ದಾರೆ. ಓಕೆ, ಏನ್ ಕಂಡೀಷನ್ ನಮ್ದೇನಂದ್ರೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಪದೇ ಪದೇ JDS ನವರು ಇಂಟರ್ಫಿಯರೆನ್ಸ್ ಆಗ್ತಿದ್ದಾರೆ. ನಾನೊಬ್ಬ ಅಲ್ಲಿ ಶಾಸಕ ಇದ್ದೇನೆ. ಓಕೆ, ಸರ್ಕಾರದಿಂದ ಪ್ರತಿ ಹಂತಕ್ಕೂ ಇಂಟರ್ಫಿಯರೆನ್ಸ್ ಆಗ್ತಾ ಇದೆ. ಆ ಇಂಟರ್ಫಿಯರೆನ್ಸ್ ನಿಲ್ಲಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್ ಕೂಡ. ಯಾವ ಪ್ರಾಜೆಕ್ಟು ಇಲ್ಲ. ಅಲ್ಲ, ಅದಕ್ಕೆ ಸ್ಪಷ್ಟನೆ ಪಡ್ಕೊಳ್ತಾ ಇದೀವಿ ನಿಮ್ಮಿಂದ. ಕೇಳಿವ್ರೆ, ಯಾವುದೇ ವಿಧವಾದ ಕಂಡೀಷನ್ ನಾನು ಹಾಕ್ಲಿಲ್ಲ. ಓಕೆ, ಅವನೇನಾರ ಕಮಿಷನರ್ ಇರ್ಬೋದು, ಬೇರೆ ಇರ್ಬೋದು, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಾರೆ ಕೇಳಿ. ಓಕೆ, ಆ ತರ ಫೋರ್ಸ್ ಮಾಡ್ತಕ್ಕಂಥದ್ದು ನನ್ನ ಜಾಯಮಾನದಲ್ಲಿ ಇಲ್ಲ. ಯಾವ ಪ್ರಾಜೆಕ್ಟು 250 ಕೋಟಿದು 500 ಕೋಟಿದು ಒಬ್ಬರಿಗೆ ಒಂಬಾಳೆ ಗ್ರೂಪ್ಗೆ ಒಂದು ಟೆಂಡರ್ ಕೊಟ್ಟಿದ್ದಾರೆ ಇವರು. ಓಕೆ, ಇನ್ನೊಬ್ಬ ರಾಮ್ಲಿಂಗು ಅಂತ ಅವನಿಗೆ ಟೆಂಡರ್ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತಕ್ಕಂಥದ್ದು ಕಮಿಷನರ್ ಕೇಳಿದೆ. ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲ ಆಮೇಲೆ 250 ಕೋಟಿ ಒಂಬಾಳೆಗೆ ಹೆಂಗ್ ಕೊಡ್ತೀರಾ ಅಂತ ಕೇಳಿದೇವಿ. ಅದಕ್ಕೂ ಲೋಕಸಭಾ ಇದಕ್ಕೂ ಲಿಂಕ್ ಇಲ್ಲ. ಓಕೆ, ಏನಾಗಿದೆ, ಇವ್ರಿಗೆ ಕಮಿಷನರ್ಗೆ ನಾನು ಎಲ್ಲದಕ್ಕೂ ಮಾತಾಡ್ತೀನಿ, ಡೆವಲಪ್ಮೆಂಟ್ ಮಾಡ್ಬೇಕಾಗ್ತದೆ, ಮತ್ತೊಂದು ಮಾಡ್ಬೇಕಾಗ್ತದೆ, ಯಾರು ಇಂಟರ್ಫಿಯರೆನ್ಸ್ ಇಲ್ಲ ಅಂದ್ರೆ ಓಕೆ, ಇವನೇ ದರ್ಬಾರ್ ಮಾಡ್ಬೋದು ಅಂತಕ್ಕಂಥದ್ದು ಕಮಿಷನರ್ದು. ಓಕೆ, ಓಕೆ, ಆಯ್ತಾ? BDAಗೂ ಬರುವುದಿಲ್ಲ. 9:30 10ವರೆಗೆ ಬರ್ತಾರೆ. ಎಲ್ಲ ಇಂಜಿನಿಯರ್ಗೆ ಎದುರಿಸ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು. ನಾನು 2 ಸಾರಿ ಶಾಸಕನ ಇದ್ದೇನೆ. ನಾನು ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ಎಲ್ಲ ಕೊಟ್ಟಿದ್ದಾರೆ ನಮಗೂ ಕೂಡ. ಓಕೆ, ಆಯ್ತಾ? ನಾನು BDAನ ಏನಾದ್ರು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಒಂದಕ್ಕೂ ಇವರು ಅವಕಾಶ ಕೊಡಲ್ಲ. ಓಕೆ, ಓಕೆ, ಯಾರ್ ಪ್ರೆಷರ್ ಇದೆ ಹಾಗಾದ್ರೆ ಅಲ್ಲಿ ಅಂತ? ಎಲ್ಲಿ ಅಂದ್ರೆ ನಿಮಗೆ ಸಹಾಯ ಮಾಡದೆ ಹೊರೋದಕ್ಕೆ, ನಿಮಗೆ ಸಹಕಾರ ಮಾಡದೆ ಹೊರೋದಕ್ಕೆ ಯಾರು ಆ ರೀತಿಯಾಗಿ ಅಡ್ಡಿಪಡಿಸ್ತಾ ಇರೋರು? ಅದನ್ನ ಈಗ ನಾನು ಬೇರೆ ನಮ್ಮ ಡೆಪ್ಟಿ CM ಗಮನಕ್ಕೆ ನನ್ನ ತಂದಿದ್ದೇನೆ. ಅಂದ್ರೆ JDS ನವರ? ಇಲ್ಲ 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 ಇಲ್ಲ, ಅದ್ ಹೇಳ್ತೀನಿ. ಅದೆಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಈಗ ಮೊನ್ನೆ ಎಸ್ ಟಿ ಸೋಮಶೇಖರ್ ಅವರೇ, ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಬಾಲಸುಬ್ರಹ್ಮಣ್ಯಂ ಅನ್ನೋರ ಹೆಸರನ್ನ ಹೇಳ್ತಾ ಇದ್ರಿ. ಇವರನ್ನೆಲ್ಲ ಯಾಕೆ ಬಿಡ್ತಾ ಇದ್ದಾರೆ ಇವರು ಕಂಟ್ರೋಲ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಅಸಮಾಧಾನ ಇದೆ ನಿಜಕ್ಕೂ ಅಂತಾನು ಕೂಡ ಹೇಳ್ತಾ ಇದ್ರಿ ನೀವು. ಬಾಲಸುಬ್ರಹ್ಮಣ್ಯಂ ಒಬ್ಬ ಎಂಪ್ಲಾಯಿ, ಫೈನಾನ್ಸ್ ಕೆಲಸ ಮಾಡ್ತಿದ್ದ ಅವನು. ಓಕೆ, ಅವನು ಕಮಿಷನರ್ ಹತ್ರ PA ಆಗಿ ಕೆಲಸ ಮಾಡ್ತಿದ್ದಾನೆ. ಎಂಟೈರ್ BDAನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವನು ಅವನೇ. ಓಕೆ, ಯಾವ ಫೈಲ್ ಸೈನ್ ಮಾಡ್ಬೇಕು, ಯಾವ ಫೈಲ್ ರಿಜೆಕ್ಟ್ ಮಾಡ್ಬೇಕು, ಯಾವ ಫೈಲ್ ನ ಎಷ್ಟೊತ್ತಲ್ಲಿ ತರಿಸ್ಬೇಕು, ಯಾವ ಫೈಲ್ ಎಲ್ಲಿ ಕಳಿಸ್ಬೇಕು ಅಂತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಬಾಲಸುಬ್ರಹ್ಮಣ್ಯಂ. ಇಡೀ BDA ನೀವು ಸರ್ವೆ ಮಾಡಿದ್ರೆ ಗೊತ್ತಾಗ್ತದೆ. ಓಕೆ, ಆಯ್ತಾ? ನಾನು ಯಾವತ್ತೂ ಬ್ಲಾಕ್ ಮೇಲ್ ರಾಜಕಾರಣವನ್ನ ಮಾಡೋದಿಲ್ಲ. ಈಗ ಹಾಗಾದ್ರೆ ಈಗ ಎಸ್ ಟಿ ಸೋಮಶೇಖರ್ ಅವರು BDAಗೆ ಬರೀ ಹೆಸರಿಗಷ್ಟೇ ಅಧ್ಯಕ್ಷರಾಗಿದ್ದಾರಾ? 100ಕ್ಕೆ 100 ಹಂಗೆ ಆಗಿದೆ. ಯಾವೊಂದು ಕೆಲಸನೂ ಕೂಡ ಆಗ್ತಾ ಇಲ್ಲ. ಆಯ್ತಾ? ಯಾರೀಗ ಡೈಲಿ ನಾನಲ್ಲಿ ಕೂತ್ಕೊಂಡ್ರೆ 100 ಜನ ಬರ್ತಾರೆ. ಓಕೆ, 100 ಜನದಲ್ಲಿ ಸಣ್ಣ ಪುಟ್ಟದ್ದು ಕೆಲಸನೂ ಕೂಡ ನಾವು ಅಲ್ಲಿ ಮಾಡಕ್ ಆಗ್ತಾ ಇಲ್ಲ. MLA ಇರ್ಬೋದು, MP ಇರ್ಬೋದು, ಓಕೆ, ಎಲ್ಲ ಇವರೇ ಕಂಟ್ರೋಲ್. ಓಕೆ,
ಅಲ್ಲ ಆ ರೀತಿಯಾಗಿ ಒಬ್ಬ ಅಧಿಕಾರಿ ನೆಡ್ಕೊಳ್ತಾರೆ ಅಂದ್ರೆ ಹಿಂದೆ ಯಾರಾದ್ರೂ ಒಂದು ದೊಡ್ಡ ರಾಜಕಾರಣಿಗಳ ಸಪೋರ್ಟ್ ಇರ್ಲೇಬೇಕಲ್ವಾ? 100% ಸರ್ಕಾರ ನಡೆಸ್ತಕ್ಕಂತ ಅವರು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. Okay. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಜೆಡಿಎಸ್ ಮುಖಂಡರಿಗೆ ಹೇಳಿದೆ, ಈಗ ನೀವು ಗುತ್ತಿಗೆದಾರರ ಬೆಂಬಲಕ್ಕೆ ಏನಾದ್ರು ನಿಂತಿದ್ದೀರಾ ಅಂತ? 100% ಇಲ್ಲ. ಓಕೆ. ಯಾವ ಗುತ್ತಿಗೆದಾರನಿಗೂ ನಾನು ಸಪೋರ್ಟ್ ಇಲ್ಲ, ಯಾವ ಗುತ್ತಿಗೆದಾರಗೂ ಟೆಂಡರ್ ಕೊಡಿ ಅಂತಕ್ಕಂಥದ್ದು ನಾನು ಇಲ್ಲ. ಗುತ್ತಿಗೆದಾರಿಂದ ಬಿಡಿಯಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಕೂಡ ACP ಕೊಡಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಈಗ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸ್ಪಷ್ಟನೆಯನ್ನ ಕೊಟ್ಟಿದ್ದಕ್ಕೆ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.